ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು. ಇನ್ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗ್ತಾನೆ. ಅದನ್ನ ಯಾರಿಂದನೂ ತಡೆಯೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವನು ಹಳರುದ್ದ ಅಲ್ಲ. ಅಮೃತ ಬಗ್ಗೆ ಇನ್ನು ಏನೇನ್ ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅರ್ಜುನನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದರೆ ಈಗ ಆಗಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ. ಅಮೃತ ಬಗ್ಗೆ ಇನ್ನು ಏನೇನ್ ಗೊತ್ತು? ಅವತ್ತು ಅರ್ಜುನನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ಧ್ವನಿ ಕೇಳಿಸ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಅಮೃತ ಅವರೇ, ಅಮೃತ ಅವರೇ, ಬಾಗ್ ಹಾಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಶೇಷ, ಅರ್ಜುನ್ ಅವ್ರು ಬಂದ್ರು ಅನ್ಸುತ್ತೆ. ನಿನ್ನ ನೋಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ಅಮ್ಮ ಕರ್ದಿ ಅಂತ. ಚಿಕ್ಕಪ್ಪ, ಹೇಗಿದ್ದೀರಿ ಚಿಕ್ಕಪ್ಪ? ಹೋದ ಕೆಲಸ ಏನಾಯಿತು? ಹ್ಞೂ ಕರಣ್, ಚೆನ್ನಾಗಿದ್ದೀನಿ. ಈ ಸಲ ಪ್ರಾಜೆಕ್ಟು ನಮ್ಮ ಕಡೆನೇ ಆಗೋಗಿದೆ. ಅಣ್ಣ ತಮ್ಮ ಸೇರಿಕೊಂಡು ಆಫೀಸ್ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ನಿಮ್ಮಿಬ್ಬರ ಬಗ್ಗೆ ತುಂಬ ಹೆಮ್ಮೆ ಇದೆ ಕಣ್ರೋ. ಥ್ಯಾಂಕ್ಸ್ ಚಿಕ್ಕಪ್ಪ. ನಂದೇನೂ ಇಲ್ಲ, ಎಲ್ಲ ಅಣ್ಣನೇ ನೋಡ್ಕೋತಾ ಇರೋದು. ಏನು ಚಿಕ್ಕಪ್ಪ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ ಅರ್ಜುನ್, ಎಲ್ಲ ವಿಚಾರ ಗೊತ್ತಾಯಿತು. ನೀನು ತುಂಬ ಮೆಚೂರ್ಡಾಗಿ ನಡ್ಕೊಂಡಂತೆ. ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ಹ್ಞೂ ಚಿಕ್ಕಪ್ಪ, ಯಾವ ಜನ್ಮದ ಋಣನೋ ಏನೋ, ನೀವೆಲ್ಲರೂ ನನಗೆ ಸಿಕ್ಕಿದ್ದೀರಾ. ನಿಮ್ಮ ಋಣನ ತೀರಿಸೋದಕ್ಕೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ಏನು ಹಾಗೆ ನಿಂತ್ಬಿಟ್ರಿ? ಬದಲಾಯಿಸ್ಕೊಳ್ರಿ. ಓಹ್, ಲಾಗ್ ಸರಿಯಾಗಿ ಹಾಕಿದ್ದೀನೋ ಇಲ್ವೋ ಅಂತ ಡೌಟಾ? ಒಂದು ನಿಮಿಷ ಸರಿ ಚೆಕ್ ಮಾಡ್ತೀನಿ. ಹಾಂ, ನೋಡಿ, ನಾನೇನೋ ಬಾಯಿ ಮಾತಿಗೆ ಹೇಳಿದ್ರೆ ನೀವು ಅದನ್ನೇ ಗಂಭೀರವಾಗಿ ತಗೊಂಡು ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ. ಅಯ್ಯೋ ಶಿವನೇ, ನಾನೇನು ತಪ್ಪು ಮಾಡಿದೆ ಇವಾಗ? ಈಗ ಮಾಡ್ತಾರೆ ಸಾಲ್ದಾ? ಅಯ್ಯೋ, ನಾನು ನಿಮ್ಮ ಗಂಡ ರೀ. ನನ್ನ ಮುಂದೆ ಬಟ್ಟೆ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ದು ಅಪರಾಧನಾ? ನೋಡಿ, ಬರ್ತಾ ಬರ್ತಾ ನಿಮ್ಗೆ ಯಾಕೋ ತುಂಬ ಅತಿ ಆಗ್ತಿದೆ. ಇದೆಲ್ಲ ಚೆನ್ನಾಗಿರಲ್ಲ. ಇದೇ ಅತಿ ಅನ್ನಿಸ್ಬಿಟ್ರೆ ನಿಜವಾಗ್ಲೂ ಅತಿ ಆದಾಗ ಇನ್ನೇನಂತೀರೋ? ಏನಂದ್ರಿ? ಏನಿಲ್ಲ, ನಿಮಗೆ ಬಟ್ಟೆ ಬದಲಾಯಿಸ್ಕೊಳ್ಳೋಕೆ ಸಂಕೋಚ ಆದರೆ ನಾನು ಒಂದು ಕಣ್ಣು ಮುಚ್ಕೋತೀನಿ. ಇವಾಗ ನೀವು ಬಟ್ಟೆ ಬದಲಾಯಿಸ್ಕೋಬೋದು. ಅರ್ಜುನ್ ಅವರೇ, ಇದೆಲ್ಲ ಯಾಕೋ ಜಾಸ್ತಿ ಆಯಿತು. ನನಗಿದೆಲ್ಲ ಸರಿ ಹೋಗಲ್ಲ. ಆಯಿತು ಬಿಡ್ರಿ, ನಿಮಗೋಸ್ಕರ ಎರಡೂ ಕಣ್ಣು ಮುಚ್ಕೋತೀನಿ. ಏನಿವಾಗ? ನೋಡಿ, ನಿಮಗೆ ಸ್ವಲ್ಪ ಸಲಿಗೆ ಕೊಟ್ಟೆ ಅಂತ ತುಂಬ ಹೆಚ್ಕೋತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ. ಅಮೃತ,
ಗಾಬರಿ ಆಗಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಏನು ಹುಷಾರೋ ಏನೋ, ನನಗಂತೂ ಇತ್ತೀಚೆಗೆ ತಲೆನೇ ಕೆಟ್ಟು ಹೋದಾಗ ಆಗೋಗಿದೆ ಅಮೃತ. ಈ ಮನೇಲಿ ಏನೇನೋ ವಿಚಿತ್ರವಾಗೆಲ್ಲ ನಡೀತಾ ಇದೆ. ಈಗೇನಾಯ್ತು ಅಂತದ್ದು? ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇನ್ನೇನಮ್ಮ ಮತ್ತೆ ಸಿದ್ದಯ್ಯ ಬಂದು ಈ ಮನೇಲಿ ಈ ಥರ ನಗು ಕಾಣೋದು ಅಪರೂಪನೇ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಯಾರಿಂದ ಯಾರಿಗೆ ಏನಾಗುತ್ತೆ ಅನ್ನೋ ಸೂಚನೆ ಸಿಗ್ತಾ ಇಲ್ಲ. ಆದರೆ ಈ ಮನೆ ಸದಸ್ಯರೊಬ್ಬರ ಜೀವಕ್ಕೆ ಅಪಾಯ ಇದೆ. ಹಾಗೆ ಹೇಳಿದ್ರಾತೆ? ಯಾರು ಸಾವಂತೆ? ಅದ್ರ ಬಗ್ಗೆ ವಿವರವಾಗಿ ಏನಾದರೂ ಹೇಳಿದ್ರಾ? ಇಲ್ಲ ಕಣೆ, ಅವನು ಇನ್ನೂ ಮುಂದೆ ಏನಾದರೂ ಹೇಳ್ತಿದ್ನೋ ಏನೋ. ಏನೋ ಏನೋ ನೀನು ದೇವರು ಅಂತ ದುರಹಂಕಾರನಾ? ನೀನು ದೇವರಾದ್ರೆ ನಾವೆಲ್ಲರೂ ತಲೆ ಬಾಗ್ಬೇಕಾ? ಬೇರೆಯವ್ರ ತಲೆ ಬಾಗ್ಬೋದು, ಆದ್ರೆ ಈ ರುದ್ರ ಯಾರ ಮುಂದೆನೂ ತಲೆ ತಗ್ಸಲ್ಲ. ನನ್ನೇ ಎದುರಿಸಕ್ ನೋಡ್ತೀಯ ಅಲ್ವಾ? ಅದು ಈ ರುದ್ರನ. ಅದು ನಿನ್ನ ಭ್ರಮೆ ಕಣೋ ಭಗವಂತ. ಏನು ನೀನ್ ನನಗೆ ನನ್ನ ಸಾವಿನ ಮುನ್ಸೂಚನೆ ಕೊಡ್ತೀಯಾ? ಅದು ನನಗೆ ಗೊತ್ತಾಗ್ದಾಗೆ. ಈ ರುದ್ರ ಅಷ್ಟು ಶಕ್ತಿಹೀನ ಅನ್ಕೊಂಡ್ಯಾ? ಸಾವನ್ನೇ ಗೆಲ್ಲೋ ತಾಕತ್ತಿರೋನು ಕಣ ಈ ರುದ್ರ. ಆ ಯಮನೆ ನನ್ನ ಎದುರಿಗೆ ಬಂದ್ ನಿಂತ್ರು ಬಾಲ ಮುದುರ್ಕೊಂಡು ಓಡ್ ಹೋಗೋ ಹಾಗೆ ಮಾಡೋ ತಾಕತ್ತು ನನಗಿದೆ ಕಣ. ಇನ್ನ ಈ ಮುನ್ಸೂಚನೆಗಳೆಲ್ಲ ನನ್ಗೆ ಯಾವ ಲೆಕ್ಕ? ಯಾರು ಏನೇ ಹೇಳಿ, ಆದರೆ ಒಂದಂತೂ ಸತ್ಯ, ಈ ಮನೆಗೆ ಹಾವಿಂದ ಸಮಸ್ಯೆ ಇದೆ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು? ಈ ರಥೋತ್ಸವ ಶುರುವಾಗುವ ಮೊದಲು ಸಿಂಹವಂಶದ ವಾರಸದಾರ ಈ ಗರ್ಭಗುಡಿ ಎದುರುಗಡೆ ನಂದಾದೀಪ ಹಚ್ಚಬೇಕು. ಕೆಟ್ಟ ಮನಸ್ಸಿಂದ ಸುಳ್ಳು ವಂಚನೆಯಿಂದ ದೀಪ ಹಚ್ಚಿದ್ರೆ ದೀಪ ಆರೋಗುತ್ತೆ. ನಾನು ವಾರಸ್ದಾರ ಅಲ್ಲ, ನಾನು ಹುಡುಗ ಅಲ್ಲ. ದೀಪ ಹಚ್ಚಪ್ಪ. ಶನಾಯ, ಅದು ಏನಾಯ್ತು ಅಂದ್ರೆ, ನೀನ್ ಮನೇಲೇ ಇರ್ಬೇಕಾದ್ರೆ ನಿನ್ ಗಂಡ ಯಾಕೆ ಗಿಫ್ಟ್ ಅನ್ನು ಕೊರಿಯರ್ ಮಾಡ್ದ? ಓಕೆ ಸರಿಪಾ, ಗಿಫ್ಟ್ ತಂದು ಕೊಟ್ರು. ಆದ್ರೆ ಈ ಗೌನ ನೀನ್ ಯಾವತ್ತಾರು ಈ ತರ ಬಟ್ಟೆ ಹಾಕೊಂಡಿದ್ಯಾ? ಇಲ್ಲ. ಅದು ಬೇರೆ ಸ್ಮಾಲ್ ಸೈಜ್. ಈಗ ನಾನು ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ದಿನ ಮಿನಿಮಿನ ಅಂತ ಆರ್ಟಿಫಿಷಿಯಲ್ ಒಡವೆಗಳನ್ನೇ ಹಾಕ್ಕೊಳ್ತಾ ಇದ್ರಿ. ಏನೋ ಮಕ್ಕಳು ಆಸೆ ಪಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ಸಿರೋ ಒಡವೆಗಳನ್ನೇ ಎಲ್ಲರೂ ಹಾಕ್ಕೋಬೇಕು. ಅರ್ಥ ಆಯ್ತಾ? ಅತಿಥಿ, ನಿನ್ನ ಒಡವೆಯನ್ನು ಕೊಟ್ಟಿದ್ಯಾ? ಏನ್ ಮಾಡ್ಕೊಂಡ್ಯಮ್ಮ?
ಲಲಿತಾ ಬಗರಿ ಜಾಜಿ ಬನ್ನಿ ಇಲ್ಲಿ. ಶ್ಯಾಮರಾವ್ ಒಂದು ನಿಮಿಷ ಬನ್ನಿ. ಈ ಒಡವೆಗಳು ಚಿನ್ನದ್ದ ಅಥವಾ ನಕಲಿದ್ದ ಅಂತ ಸ್ವಲ್ಪ ನೋಡಿ ಹೇಳಿ. ಆ ಹುಡುಗಿಗೆ ಕೊಟ್ಟ ಶಿಕ್ಷಾನು ಮಾಫ್ ಮಾಡಿಬಿಡ್ತೇನೆ. ಪಾಪ ನಿಂತು ನಿಂತು ಅದ್ರ ಕಾಲು ನೋಯ್ತಿರ್ಬೇಕು. ಎಷ್ಟ ಅಂದ್ರು ಸಣ್ಣ ಹುಡುಗಿ ನೋಡುವ ಇಲ್ಲೇ. ಯಾರು ಹೇಳಿದ್ರು ನಿನಗೆ ಈ ಜಾಗ ಬಿಟ್ಟು ಕದರ್ಲಿಕ್ಕೆ? ಅಕ್ಕ ಅದು ನೀನು ನೋಡಿದ್ರ ಈ ಹುಡುಗಿ ಸಲುವಾಗಿ ಚಿಂತೆ ಮಾಡಿ ಮಾಡಿ ಸೊರಗಿ ಸುಣ್ಣಾದಂಗಾಗಿದ್ದಿ. ಆದ್ರೆ ಇಲ್ಲಿ ನೀನು ಸೊಸೆ ಎಂಥ ಕೆಲಸ ಮಾಡ್ಯಾಳ. ಎಲ್ಲಿಗೆ ಹೊರಟಿದ್ದೀರಾ ನೀವು? ಅಪ್ಶಕುನ ಹೊರಟಾಗಿ ಎಲ್ಲಿ ಅಂತ ಕೇಳ್ತಾರಾ? ಸಾರಿ ಲಕ್ಕಿ ಅವರೇ, ಇಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಪ್ಯಾಕ್ ಮಾಡ್ಕೋತಿದ್ರಿ ಅಂತ ನಾವು ಗಾಬರಿಲಿ ಕೇಳಿದೆ. ನಾನು ಎಲ್ಲದು ಹೋಗ್ತೀನಿ, ನಿನಗೆ ಯಾಕೆ? ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನೀವಿಲ್ದೆ ನಾನು ಹೇಗಿರೋದು? ಅದು ಕೇಳ್ತಾ ಇರೋದು ತೊಲಗು ನಿನ್ ತವ್ರ ಮನೆಗೆ ಅಂತ. ಅದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳಿ, ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಯಿಂದ ಬಾವಿ ಇದೆಯಲ್ಲ ಅಲ್ಲಿ ಬಿದ್ದೋಗ್ಬಿಡು.